ಏಕೆ ಮತ್ತೆ ಬಂದಿದ್ದೀರಿ ಎಂದು ಶಾರದಮ್ಮ ನೇರವಾಗಿ ಕೇಳಿದರು. ರಾಶಿ ಮುಸುಕಾಗಿ ನಗುತ್ತಾ, ನಾನು ನನ್ನ ಮಗಳನ್ನು ಭೇಟಿಯಾಗಲು ಬಂದಿದ್ದೇನೆ. ಇದಕ್ಕೆ ನನಗೆ ಯಾರ ಅನುಮತಿಯೂ ಅಗತ್ಯವಿಲ್ಲ ಎಂದು ಹೇಳಿದಳು. ಅವಳು ಹೆಮ್ಮೆಯಿಂದ ಮತ್ತು ನಿಧಾನವಾಗಿ ಶಾರದಮ್ಮನನ್ನು ಪಕ್ಕಕ್ಕೆ ತಳ್ಳಿ ಒಳಗೆ ಬಂದಳು. ಅವಳ ಪ್ರೇಮಿ ಸಂಜಯ್ ಕೂಡ ಅವಳೊಂದಿಗೆ ಬಂದನು. ವಿರಾಟ್ಗೆ ಅವರನ್ನು ನೋಡುತ್ತಿದ್ದಂತೆಯೇ ಅವನ ರಕ್ತ ಕುದಿಯುತ್ತಿತ್ತು. ಮುಖದಲ್ಲಿ ಕೋಪ ಎದ್ದು ಕಾಣುತ್ತಿತ್ತು. ಅವನು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಲು ಬಲವಂತವಾಗಿ ಕುಳಿತುಕೊಂಡನು. ಅವನ ಕೈಗಳನ್ನು ನೋಡುತ್ತಾ ನಂದಿನಿ ಕುತೂಹಲದಿಂದ ಅವನನ್ನು ನೋಡಿದಳು. ಅವಳ ಹುಬ್ಬುಗಳು ಇವರು ಯಾರೆಂದು ಕೇಳುವಂತೆ ಸುಕ್ಕು ಕಟ್ಟಿದವು. ರಾಶಿಯ ಕಣ್ಣುಗಳು ಮಿಂಚುವ ಮೇಲೆ ಬಿದ್ದ ತಕ್ಷಣ ಅವಳು ಮಿಂಚುವ ಬಳಿ ಬಂದಳು. ನನ್ನ ರಾಜಕುಮಾರಿ ಎಂದು ಹೇಳುತ್ತಾ ಅವಳು ಮಿಂಚುಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಅವಳ ಕೆನ್ನೆಗೆ ಮುತ್ತಿಟ್ಟಳು. ನೀನು ನಿನ್ನ ಚಿಕ್ಕಮ್ಮನನ್ನು ಮಿಸ್ ಮಾಡಿಕೊಂಡೆಯಾ? ಇನ್ನು ಮುಂದೆ ಯೋಚಿಸಬೇಡ. ನಿನ್ನ ಚಿಕ್ಕಮ್ಮ ಶೀಘ್ರದಲ್ಲೇ ಸಂಜಯ್ ಚಿಕ್ಕಪ್ಪನನ್ನು ಮದುವೆಯಾಗಲಿದ್ದಾರೆ. ಮದುವೆಯಾದ ತಕ್ಷಣ ನಾನು ನಿನ್ನನ್ನು ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ಆಗ ನೀನು ಎಂದೆಂದಿಗೂ ನನ್ನ ಜೊತೆ ಇರುತ್ತೀಯ. ನೀನು ನನ್ನ ಅಕ್ಕನ ಕೊನೆಯ ನೆನಪು, ಅವಳು ಹೇಳುತ್ತಿದ್ದಳು. ಇಲ್ಲಿಯವರೆಗೆ ಮೌನವಾಗಿ ಕುಳಿತಿದ್ದ ವಿರಾಟ್ ಆ ಮಾತುಗಳನ್ನು ಕೇಳಿ ಇದ್ದಕ್ಕಿದ್ದಂತೆ ಎದ್ದು ನಿಂತ. ಅವನ ಮುಖದಲ್ಲಿ ಕೋಪ ತುಂಬಿತ್ತು. ಅವನು ಒಂದು ಕ್ಷಣದಲ್ಲಿ ಮುಂದೆ ಹೋಗಿ ಮಿಂಚುಳನ್ನು ರಾಶಿಯ ಕೈಯಿಂದ ಬಲವಂತವಾಗಿ ತೆಗೆದುಕೊಂಡನು. ನಂದಿನಿಯ ಕೈಯಲ್ಲಿ ಇಟ್ಟನು. ನಂತರ ರಾಶಿಯ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ಇದೆಲ್ಲವೂ ನಿನ್ನ ಕನಸಿನಲ್ಲಿ ಮಾತ್ರ ನಡೆಯುತ್ತಿದೆ ರಾಶಿ. ಮಿಂಚುವನ್ನು ಯಾರು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ನಾನು ಅವಳನ್ನು ಯಾರಿಗೂ ಬಿಟ್ಟು ಕೊಡುವುದೂ ಇಲ್ಲ. ಅಗತ್ಯವಿದ್ದರೆ ಅವಳನ್ನು ತಡೆಯಲು ನಾನು ಮದುವೆಯಾಗುತ್ತೇನೆ. ಆದರೆ ಅವಳನ್ನು ನನ್ನಿಂದ ದೂರ ಮಾಡಲು ನಾನು ಬಿಡುವುದಿಲ್ಲ. ಅವನು ಕೋಪದಿಂದ ಹೇಳಿದನು. ರಾಶಿ ಜೋರಾಗಿ ನಗುತ್ತಾ, ನಿನ್ನನ್ನು ಯಾರು ಮದುವೆಯಾಗುತ್ತಾರೆ? ನಿನ್ನ ಥರದವರನ್ನು ಮಾನಸಿಕ ಹುಡುಗಿ ಮಾತ್ರ ಆಗಬೇಕು. ನಿನ್ನಂತಹ ಗುಣಗಾಟ ಮತ್ತು ಸೊಕ್ಕಿನ ವ್ಯಕ್ತಿಯನ್ನು ಅಂಥದ್ದವರು ಮಾತ್ರ ಮದುವೆಯಾಗುತ್ತಾರೆ. ನಂದಿನಿಯನ್ನು ನೋಡಿ ನೀನು ಕೆಲಸಕ್ಕೆ ಇಟ್ಕೊಂಡಿರುವ ಇವಳು ಕೂಡ ನಿನ್ನನ್ನು ಮದುವೆಯಾಗುವುದಿಲ್ಲ ಎಂದಳು. ನಂದಿನಿ ಅವಳನ್ನು ಮೇಲಿನಿಂದ ಕೆಳಕ್ಕೆ ನೋಡಿ ಅವಳನ್ನು ತೀಕ್ಷ್ಣವಾಗಿ ನೋಡಿದಳು. ವಿರಾಟ್ ಕಣ್ಣುಗಳು ಒಂದು ಕ್ಷಣ ನಂದಿನಿಯ ಮೇಲೆಯೇ ಇದ್ದವು. ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ರಾಶಿಯನ್ನು ನೋಡಿದನು. ನಿನಗೆ ನನ್ನ ಬಗ್ಗೆ ಯೋಚನೆ ಬೇಡ. ಆ ಯೋಚನೆಯಲ್ಲಿ ನೀನು ನಿನ್ನ ಬಗ್ಗೆ ಯೋಚಿಸುವುದನ್ನು ಬಿಡಬೇಡ. ಯಾವುದೇ ಸಂದರ್ಭದಲ್ಲಿ ನನ್ನ ಅಣ್ಣ ಮತ್ತು ಅತ್ತಿಗೆಯ ಕೊನೆಯ ನೆನಪನ್ನು ನಾನು ನಿನಗೆ ನೀಡುವುದಿಲ್ಲ ಎಂದು ಅವನು ಗಂಭೀರ ಸ್ವರದಲ್ಲಿ ಹೇಳಿದನು. ಸಂಜಯ್ ಮುಂದೆ ಬಂದನು. ರಾಶಿ, ನನ್ನ ಮದುವೆ ಇನ್ನೂ 3 ದಿನ ಮತ್ತೆ ಇರುವುದು. ಅದಾದ ನಂತರ ಕಸ್ಟಡಿ ಪ್ರಕರಣದ ತೀರ್ಪು ಖಂಡಿತವಾಗಿಯೂ ನಮ್ಮ ಕಡೆ ಆಗುತ್ತದೆ. ಆಗ ನಮ್ಮನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅವನು ಹೀಗೆ ಹೇಳಿ ರಾಶಿಯ ಕೈ ಹಿಡಿದು ಅವಳನ್ನು ಕರೆದುಕೊಂಡು ಬಾಗಿಲ ಕಡೆ ನಡೆಯಲು ಆರಂಭಿಸಿದನು. ಬಾಯ್ ಮಿಂಚು ಎಂದು ರಾಶಿ ಮಿಂಚುವಿನ ತಲೆಯ ಮೇಲೆ ಕೈ ಆಡಿಸಲು ಹೊರಟಿದ್ದಳು. ಆದರೆ ಮಿಂಚು ಹಿಂದಕ್ಕೆ ಬಾಗಿ ನಂದಿನಿಯನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಅವಳ ಚಿಕ್ಕ ದೇಹ ನಡುಗುತ್ತಿತ್ತು. ಅವಳು ಹೆದರಿದಳು. ಅದನ್ನು ನೋಡಿ ರಾಶಿಯ ಮುಖ ಒಂದು ಕ್ಷಣ ಬಿಗ್ಗೆಯಾಯಿತು. ನಂತರ ಅವಳು ಸಂಜಯ್ ಜೊತೆ ಹೊರಗೆ ಹೋದಳು. ಬಾಗಿಲು ಮುಚ್ಚಿದ ಶಬ್ದ ಕೇಳಿದ ತಕ್ಷಣ ವಿರಾಟ್ ಮುಂದೆ ಬಂದನು. ಅವನು ಮಿಂಚುವನ್ನು ನಂದಿನಿಯ ಕೈಗಳಿಂದ ತೆಗೆದುಕೊಂಡು ತನ್ನ ಎದೆಯ ಬಳಿ ಬಿಗಿಯಾಗಿ ಅಪ್ಪಿಕೊಂಡನು. ಚಿಟ್ಟೆ, ಅವನ ಧ್ವನಿ ಭಾರವಾಗಿತ್ತು. ನೀನು ಚಿಂತಿಸಬೇಡ. ಈ ಚಿಕ್ಕಪ್ಪ ನಿನ್ನನ್ನು ಯಾವಾಗಲೂ ನನ್ನ ಜೊತೆ ಇರಿಸಿಕೊಳ್ಳುತ್ತೇನೆ. ಅವನ ಕಣ್ಣುಗಳು ತೇವಗೊಂಡಿದ್ದವು. ಯಾರೂ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ನೀನು ಯಾವಾಗಲೂ ನನ್ನ ಜೊತೆಯೇ ಇರುತ್ತೀಯ. ಮಿಂಚು ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದಿದ್ದಳು. ಆದರೂ ಅವಳ ಕಣ್ಣುಗಳಿದ್ದ ಭಯ ಇನ್ನೂ ಹೋಗಿರಲಿಲ್ಲ. ವಿರಾಟ್ ಅವಳ ಬೆನ್ನನ್ನು ನಿಧಾನವಾಗಿ ತಟ್ಟಿದ್ದನು. ಸ್ವಲ್ಪ ಹೊತ್ತಿನ ನಂತರ ಅವಳನ್ನು ನಂದಿನಿಯ ಕಡೆಗೆ ಕೊಟ್ಟು, ಮಿಂಚುಗೆ ಏನಾದರೂ ತಿನ್ನಿಸು ಎಂದು ಹೇಳಿ ತನ್ನ ಕೋಣೆಯ ಕಡೆಗೆ ನಡೆದನು. ಅವನಿಗೆ ಊಟ ಮಾಡುವ ಮನಸ್ಸೇ ಇರಲಿಲ್ಲ. ಅವನ ಮನಸ್ಸು 1000 ಆಲೋಚನೆಗಳಿಂದ ತುಂಬಿ ಹೋಗಿತ್ತು. ನಂದಿನಿ ಮಿಂಚುವನ್ನು ನೋಡಿದಳು. ಅವಳ ಮುಖ ದುಃಖದಿಂದ ತುಂಬಿತ್ತು. ಕಣ್ಣಿನಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಂದಿನಿ ಅವಳನ್ನು ತನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಂಡಳು. ನಿಧಾನವಾಗಿ ಊಟದ ತಟ್ಟೆಯನ್ನು ತೆಗೆದುಕೊಂಡಳು. ಒಂದೊಂದು ಕಾಲದಲ್ಲಿ ಒಂದು ಪುಟ್ಟ ರಾಜಕುಮಾರಿ ಇದ್ದಳು ಎಂದು ಕತೆ ಹೇಳಲು ಆರಂಭಿಸಿದಳು. ಪ್ರತಿ ತುತ್ತಿನ ಜೊತೆಗೆ ಒಂದು ಕಥೆಯ ಭಾಗ. ಮಿಂಚು ಮೊದಲಿಗೆ ತಿನ್ನಲು ಇಷ್ಟಪಡಲಿಲ್ಲ. ಆದರೆ ನಂದಿನಿಯ ಮೃದುವಾದ ಧ್ವನಿ ಅವಳ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸಿತು.
ಕೊನೆಗೆ ಹೇಗೋ ಊಟ ಮುಗಿಯಿತು. ನಂತರ ನಂದಿನಿ ಅವಳನ್ನು ತನ್ನ ಮಡಿಲಿಗೆ ಎತ್ತಿಕೊಂಡಳು. ಅವಳ ತಲೆಯನ್ನು ತನ್ನ ಭುಜದ ಮೇಲೆ ಇರಿಸಿದಳು. ನಿಧಾನವಾಗಿ ಲಾಲಿ ಆಡಲು ಆರಂಭಿಸಿದಳು. ಅವಳ ಧ್ವನಿ ಮೃದುವಾಗಿತ್ತು, ಸಿಹಿಯಾಗಿತ್ತು, ತಾಯಿಯ ಮಮತೆಯಿಂದ ತುಂಬಿತ್ತು. ಮಿಂಚುವಿನ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡವು. ಕೆಲವೇ ನಿಮಿಷಗಳಲ್ಲಿ ಅವಳು ನಂದಿನಿಯ ಭುಜದ ಮೇಲೆಯೇ ನಿದ್ರೆಗೆ ಜಾರಿದಳು. ಇಡೀ ಮನೆ ಮೌನವಾಗಿತ್ತು. ಆ ಮೌನದ ನಡುವೆ ನಂದಿನಿಯ ಲಾಲಿಯ ಸ್ವರ ಮಾತ್ರ ಗಾಳಿಯಲ್ಲಿ ತೇಲುತ್ತಿತ್ತು. ಮತ್ತೊಂದೆಡೆ ವಿರಾಟ್ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದನು. ಅವನ ಕಣ್ಣುಗಳು ಚಾವಣಿಯ ಮೇಲೆ ನೆಟ್ಟಿದ್ದವು. ಮನಸ್ಸು ಮಾತ್ರ ಭಯದಿಂದ ತುಂಬಿತ್ತು. ಇನ್ನು 3 ದಿನಗಳಲ್ಲಿ ರಾಶಿಯ ಮದುವೆ. ಆಕೆಗೆ ಕುಟುಂಬ ಇದೆ. ನ್ಯಾಯಾಲಯವು ಆಕೆಯ ಪರವಾಗಿ ಯೋಚಿಸಬಹುದು. ಆ ಯೋಚನೆ ಅವನ ಎದೆಯನ್ನು ಬಿಗಿಯಾಗಿ ಒತ್ತುವಂತೆ ಮಾಡಿತು. ಹೃದಯದ ಬಡಿತ ವೇಗವಾಯಿತು. ಆದರೆ ಯಾವುದೇ ಕಾರಣಕ್ಕೂ ಮಿಂಚುವನ್ನು ನಾನು ಕಳೆದುಕೊಳ್ಳುವುದಿಲ್ಲ ಎಂದು ತನ್ನೊಳಗೆ ಹೇಳಿಕೊಂಡನು. ಕೊನೆಗೆ ಆ ತಂಕವನ್ನು ಸಹಿಸಲಾಗದೆ ಹಾಸಿಗೆಯಿಂದ ಎದ್ದು ಮಿಂಚುವಿನ ಕೋಣೆ ಕಡೆಗೆ ನಡೆದನು. ಬಾಗಿಲು ನಿಧಾನವಾಗಿ ತೆರೆದನು. ಒಳಗೆ ಕಂಡ ದೃಶ್ಯ ಅವನನ್ನು ಕ್ಷಣಾರ್ಧದಲ್ಲಿ ನಿಲ್ಲಿಸಿತು. ನಂದಿನಿ ಮಿಂಚುವನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಲಾಲಿ ಆಡುತ್ತಿದ್ದಳು. ಅವಳ ಬೆರಳುಗಳು ಮಿಂಚುವಿನ ಕೂದಲನ್ನು ನಿಧಾನವಾಗಿ ಸವರುತ್ತಿದ್ದವು. ಮಲಗಿದ್ದ ಮಿಂಚುವಿನ ತುಟಿಗಳಲ್ಲಿ ಚಿಕ್ಕ ನಗು ಇತ್ತು. ಭಯದ ಯಾವುದೇ ಗುರುತು ಕಾಣುತ್ತಿರಲಿಲ್ಲ. ವಿರಾಟ್ ಅಲ್ಲಿ ನಿಂತಲ್ಲೇ ನಿಂತನು. ಈ ಹುಡುಗಿ ಮಿಂಚುವನ್ನು ನಿಜವಾಗಿಯೂ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಾಳೆ ಎಂದು ಅವನ ಮನಸ್ಸು ಹೇಳಿತು. ಅವನ ಕಣ್ಣುಗಳು ಅವರಿಬ್ಬರ ಮೇಲೆಯೇ ನೆಟ್ಟಿದ್ದವು. ಅದೇ ಸಮಯದಲ್ಲಿ ನೀರು ಕುಡಿಯಲು ಬಂದ ಶಾರದಮ್ಮ ಅವನನ್ನು ಗಮನಿಸಿದರು. ವಿರಾಟ್ ನಂದಿನಿಯನ್ನು ಆ ರೀತಿ ನೋಡುತ್ತಿರುವುದನ್ನು ಕಂಡು ಅವರ ತುಟಿಗಳಲ್ಲಿ ಸಣ್ಣ ನಗು ಮೂಡಿತು. ಅವರು ನಿಧಾನವಾಗಿ ಅವನ ಭುಜವನ್ನು ತಟ್ಟಿದರು. ವಿರಾಟ್ ತಿರುಗಿ ನೋಡಿದನು. ತಕ್ಷಣ ಬಾಗಿಲನ್ನು ನಿಧಾನವಾಗಿ ಮುಚ್ಚಿದನು. ಆಂಟಿ, ನೀವು ಇನ್ನು ಮಲಗಿಲ್ವೇ ಎಂದು ಕೇಳಿದನು. ಇಲ್ಲ, ನಿದ್ದೆ ಬರಲಿಲ್ಲ, ನೀರು ಕುಡಿಯಲು ಬಂದೆ ಎಂದು ಹೇಳಿದರು. ಸ್ವಲ್ಪ ಮೌನದ ನಂತರ, ನಿಮಗೆ ಮಗುವಿನ ಬಗ್ಗೆ ತುಂಬ ಚಿಂತೆ ಆಗಿದೆ ಅಲ್ಲವೇ ಎಂದು ಕೇಳಿದರು. ವಿರಾಟ್ ಮೌನವಾಗಿ ತಲೆ ಆಡಿಸಿದನು. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಒಂದು ವಿಷಯ ಹೇಳಬಹುದೇ ಎಂದು ಶಾರದಮ್ಮ ಹೇಳಿದರು. ವಿರಾಟ್ ಸಣ್ಣ ನಗು ನಕ್ಕನು. ಆಂಟಿ, ನಿಮಗೆ ಏನಾದರೂ ಹೇಳಲು ಅನುಮತಿ ಬೇಕಾ ಹೇಳಿ ಎಂದನು. ಶಾರದಮ್ಮ ಸ್ವಲ್ಪ ಯೋಚಿಸಿ, ನೀವು ಅಗತ್ಯವಿದ್ದರೆ ಮದುವೆ ಆಗುತ್ತೇನೆ ಎಂದು ಹೇಳಿದ್ದೀರಲ್ಲ ಎಂದು ಆರಂಭಿಸಿದರು. ನನ್ನ ಪ್ರಕಾರ ನಂದಿನಿಗಿಂತ ಒಳ್ಳೆ ಹುಡುಗಿ ಸಿಗುವುದು ಕಷ್ಟ. ಅವಳು ಮಿಂಚುವನ್ನು ತಾಯಿಯಂತೆ ನೋಡಿಕೊಳ್ಳುತ್ತಾಳೆ. ಮಿಂಚು ಕೂಡ ಅವಳಿಗೆ ತುಂಬ ಹತ್ತಿರವಾಗಿದ್ದಾಳೆ. ನೀವು ನಂದಿನಿಯನ್ನು ಮದುವೆ ಆದರೆ ನಿಮ್ಮಿಂದ ಮಿಂಚುವನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಮನವರಿಕೆ ಮಾಡುವಂತೆ ಹೇಳಿದರು. ವಿರಾಟ್ ಆಳವಾಗಿ ಉಸಿರೆಳೆದನು. ನೀವು ಹೇಳುವುದು ಸರಿ ಇರಬಹುದು, ಅವನು ನಿಧಾನವಾಗಿ ಹೇಳಿದನು. ಆದರೆ ಅವಳ ಜೀವನದಲ್ಲಿ ಈಗಾಗಲೇ ಯಾರಾದರೂ ಇದ್ದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಅವನು ಕ್ಷಣಕಾಲ ಮೌನವಾಗಿದ್ದನು. ಮಿಂಚುಗಾಗಿ ನಾನು ಮದುವೆಯಾಗಬೇಕು ಎಂದು ಯೋಚಿಸುತ್ತಿದ್ದೇನೆ. ಅದು ಅನಿವಾರ್ಯವಾಗದಿದ್ದರೆ ಈ ಆಲೋಚನೆ ನನ್ನ ಮನಸ್ಸಿಗೆ ಬರುತ್ತಿರಲಿಲ್ಲ. ಅವನ ಮಾತುಗಳಲ್ಲಿ ಗೊಂದಲವೂ ಇತ್ತು, ಸತ್ಯವೂ ಇತ್ತು. ಶಾರದಮ್ಮ ಮುಖ ಉತ್ಸಾಹದಿಂದ ಹೊಳೆಯಿತು. ನೀವು ಹೇಳಿದರೆ ನಾನು ಈಗಾಗಲೇ ನಂದಿನಿಯ ಜೊತೆ ಮಾತನಾಡುತ್ತೇನೆ ಎಂದರು. ಬೇಡ, ವಿರಾಟ್ ತಕ್ಷಣ ಹೇಳಿದನು. ನಾನು ಅವಳ ಜೊತೆ ಮಾತನಾಡುತ್ತೇನೆ. ಶಾರದಮ್ಮ ಸಂತೋಷದಿಂದ ತಲೆ ಆಡಿಸಿದರು. ಸರಿ ಎಂದು ಹೇಳಿ ತಮ್ಮ ಕೋಣೆಗೆ ಹೋದರು. ಸ್ವಲ್ಪ ಸಮಯದ ನಂತರ ನಂದಿನಿ ಮಿಂಚುವನ್ನು ಮಲಗಿಸಿ ತನ್ನ ಕೋಣೆಗೆ ಬಂದಳು. ಅವಳು ತನ್ನ ಡ್ರೆಸ್ ಬದಲಾಯಿಸಲು ಹೊರಟಿದ್ದಳು. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಯಾರು ಎಂದು ಕೇಳಿದಳು. ನಾನು, ವಿರಾಟ್. ಬಾಗಿಲ ಆಚೆಯಿಂದ ಅವನ ಧ್ವನಿ ಕೇಳಿಸಿತು. ನಂದಿನಿ ಆಶ್ಚರ್ಯಗೊಂಡಳು. ಈ ಸಮಯದಲ್ಲಿ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಬನ್ನಿ ಎಂದಳು. ಕೆಲವೇ ಕ್ಷಣಗಳಲ್ಲಿ ವಿರಾಟ್ ಒಳಗೆ ಬಂದನು. ಅವನ ಮುಖದಲ್ಲಿ ಗಂಭೀರತೆ ಸ್ಪಷ್ಟವಾಗಿತ್ತು. ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಬೇಕು ಎಂದನು. ನಂದಿನಿಯ ಹೃದಯ ಏಕಾಏಕಿ ವೇಗವಾಗಿ ಬಡಿಯತೊಡಗಿತು. ಅವಳು ಅವನ ಕಣ್ಣುಗಳನ್ನು ನೋಡುತ್ತಾ ಹೇಳಿ ಎಂದಳು. ವಿರಾಟ್ ಕೆಲವು ಕ್ಷಣ ಅವಳ ಕಣ್ಣುಗಳನ್ನೇ ನೋಡಿದನು. ನಂತರ ಆಳವಾಗಿ ಉಸಿರೆಳೆದನು. ಅವನ ಜೀವನದ ಅತ್ಯಂತ ದೊಡ್ಡ ನಿರ್ಧಾರವನ್ನು ಹೇಳಲು ಹೊರಟವನಂತೆ ನಂದಿನಿ ಅವನು ನಿಧಾನವಾಗಿ ಕರೆದನು. ನೀನು ನನ್ನನ್ನು ಮದುವೆ ಆಗ್ತೀಯಾ? ವಿರಾಟ್ ನೇರವಾಗಿ ಕೇಳಿದ. ಮುಂದೇನಾಗುತ್ತದೆ? ಈ ಅನಿರೀಕ್ಷಿತ ಪ್ರಸ್ತಾಪಕ್ಕೆ ನಂದಿನಿ ಹೇಗೆ ಪ್ರತಿಕ್ರಿಯಿಸುತ್ತಾಳೆ? ಅವಳು ಅವನನ್ನು ಮದುವೆಯಾಗಲು ಒಪ್ಪುತ್ತಾಳೆಯೇ? ಅವರ ನಡುವೆ ಯಾವ ರೀತಿಯ ಘಟನೆಗಳು ನಡೆಯಲಿವೆ?
ಮಿಂಚುಗಾಗಿ ಅವರ ಜೀವನವು ಯಾವ ತಿರುವು ಪಡೆಯುತ್ತದೆ? ಈ ಕಥೆಯ ಮುಂದಿನ ಸಂಚಿಕೆಗಾಗಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿ. ಹಾಗೆ ನಮ್ಮ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.